ವೆಲ್ಕಮ್ ಟು ಸ್ವರ್ಣ ಶುವ ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಎಲ್ಲ ತುಂಬ ಚೆನ್ನಾಗಿದ್ದೀರಾ? ಹಲೋ ಎವ್ರಿವನ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ? ನಾನು ತುಂಬ ಚೆನ್ನಾಗಿದ್ದೀನಿ. ಇವತ್ತಿನ ಲಾಗ್ ಬಂದು ದೋಸೆ ಆಮೇಲೆ ರಾಗಿ ರೊಟ್ಟಿ ಚಟ್ನಿ ಮಾಡೋದು ಹೇಗೆ ಅಂತ ಗೊತ್ತು ಕಾಮನಾಗಿ. ಬಟ್ ಆದರೂ ನಾನು ಹೆಂಗೆ ಮಾಡ್ತೀನಿ ಅಂತ ಒಂದ್ಸರಿ ನೋಡ್ಕೊಳ್ಳಿ. ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಮರ್ತೋಗ್ಬೇಡಿ. ಇದು ಫ್ರೈಡೇ ಲಾಗು. ಮಾರ್ನಿಂಗು 8:30ಗೆ ಮಾಡ್ತಾ ಇರೋದು. ಇವತ್ತು ದೋಸೆ ಮಾಡಿ ಮಕ್ಕಳನ್ನ ಸ್ಕೂಲ್ಗೆ ಕಳಿಸಿದ್ವಿ. ದೋಸೆ ತಿನ್ಕೋತಾರೆ, ಅವ್ರು ರಾಗಿ ರೊಟ್ಟಿ ತಿನ್ನಲ್ಲ ಅಂತೇಳ್ಬಿಟ್ಟು, ಅದರಲ್ಲಿ ಈರುಳ್ಳಿ ಎಲ್ಲ ಇರ್ತವೆ ಅಂತೇಳ್ಬಿಟ್ಟು ಅವ್ರು ತಿನ್ನಲ್ಲ. ಹಂಗಾಗಿ ನಾನು ಸಿಂಪಲ್ಲಾಗಿ ಅವ್ರಿಗೆ ದೋಸೆ ಚಟ್ನಿ ಮಾಡಿಕೊಟ್ಟು ಆಮೇಲೆ ನಾವು ರಾಗಿ ರೊಟ್ಟಿ ಮಾಡ್ಕೊಂಡಿದ್ವಿ. ಸೊ ಈಗ ಹೇಗೆ ಮಾಡೋದಂತ ನೋಡೋಣ ಬನ್ನಿ. ಇಲ್ಲಿ ಫಸ್ಟ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಿಂಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲೈಕನನ್ನು ಹಿಂಗೆ ಕ್ಲಿಕ್ ಮಾಡಿದ್ರೆ ನಾನು ಏನು ವಿಡಿಯೋ ಮಾಡಿರ್ತೀನಿ ಅದು ಫಸ್ಟ್ ನಿಮಗೆ ಬರುತ್ತೆ ನೋಡೋಕ್ಕೆ. ಪ್ಲೀಸ್ ಈ ಥರ ಮಾಡ್ಕೊಳ್ಳಿ ಎಲ್ಲರೂ. ನಮಗೆ ಬರಲ್ಲ ಅಂತ ಎಲ್ಲರೂ ಹೇಳ್ತಿದ್ದಾರೆ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡ್ಕೊಂಡು ಈ ಥರ ಶಾರ್ಟ್ ವಿಡಿಯೋ ರಾಗಿ ರೊಟ್ಟಿ ಮಾಡೋದು ನೋಡಿ ಅಂತ ನೋಡೋಣ ಬನ್ನಿ. ಬಂದಮೇಲೆ ಎಲ್ಲ ನೋಡ್ಬೋದು. ರಾಗಿ ರೊಟ್ಟಿ ತೊಗೊಂಡಿದ್ದೀನಿ, ರಾಗಿ ಹಸಿಟ್ಟು. ಆಮೇಲೆ ಇಲ್ಲಿ ಅಕ್ಕಿ ಹಸಿಟ್ಟು ಸ್ವಲ್ಪ 1 ಕಪ್ ಹಸಿಟ್ಟು ತೊಗೊಂಡಿದ್ದೀನಿ. ಇಲ್ಲಿ ಮಾಮೂಲಿ ಗೋಧಿ ಹಸಿಟ್ಟು 1 ಕಪ್ ತೊಗೊಂಡಿದ್ದೀನಿ. ತಗೊಂಡು ಆಮೇಲೆ ಒಂದು ಸ್ವಲ್ಪ ಹಸಿಮೆಣ್ಸಿನ್ಕಾಯಿ, ಆಮೇಲೆ 2 ಈರುಳ್ಳಿ, ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಆಮೇಲೆ ಒಂದು 4 ಈರುಳ್ಳಿ ಹಾಕ್ಕೊಂಡಿದ್ದೀನಿ. ಈರುಳ್ಳಿ ಎಷ್ಟಿದ್ರೆ ಅಷ್ಟು ತುಂಬ ಚೆನ್ನಾಗಿರುತ್ತೆ ಅಂತೇಳ್ಬಿಟ್ಟು ಈರುಳ್ಳಿ ಸ್ವಲ್ಪ ಜಾಸ್ತಿ ಹಾಕ್ಕೊಂಡಿದ್ದೀನಿ. ಆಮೇಲೆ ಕರಿಬೇವು ಸ್ವಲ್ಪ, ಆಮೇಲೆ ಒಣಗಿರೋ ಕೊಬ್ಬರಿನ, ಹಸಿ ಕೊಬ್ಬರಿನೇ ಹಾಕ್ಕೊಳ್ಳಿ, ಚೆನ್ನಾಗಿರುತ್ತೆ. ಆಮೇಲೆ ಈಗ ಕ್ಯಾರೆಟ್ ಇದ್ದರೂ ಕ್ಯಾರೆಟು ಹಾಕ್ಕೋಬೋದು, ತುಂಬ ಚೆನ್ನಾಗಿರುತ್ತೆ. ಸೊ ಅವತ್ತು ಅರ್ಜೆಂಟ್ಗೆ ನಾನು ಹಾಕಿಲ್ಲ, ನೀವು ಹಾಕ್ಕೊಂಡು ಮಾಡ್ಕೊಳ್ಳಿ. ಇವತ್ತು ಒಂದು ಸ್ವಲ್ಪ ನೀರು ಹಾಕ್ಕೊಂಡು, ಒಂದು ಗ್ಲಾಸ್ ನೀರು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಆಮೇಲೆ ಇಲ್ಲಿ ಒಂಚೂರು 1-2 ಸ್ಪೂನ್ ಎಣ್ಣೆ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ, ಸ್ಮೂತಾಗಿರುತ್ತೆ ತಿನ್ನೋಕ್ಕೆ. ಅಕ್ಕಿ ಇದಕ್ಕೆ ಮಿಕ್ಸ್ ಮಾಡ್ಕೊಂಡು ಹೋಗಿ ಹಾಕ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ. 2 ಸ್ಪೂನ್ ಎಣ್ಣೆ ಹಾಕ್ಕೊಂಡ್ರೆ ತುಂಬ ಸ್ಮೂತಾಗಿರುತ್ತೆ. ಸೊ ಈಗ ನೀಟಾಗಿ ಮಿಕ್ಸ್ ಮಾಡ್ಕೊಂಡಿದ್ದಾಯಿತು. ಈಗ ಹೇಗೆ ಮಾಡೋಣ ಅಂತ ಒಂದು ಸತಿ ನೋಡೋಣ ಬನ್ನಿ. ಇಲ್ಲಿ ಹಾಕ್ತಾ ಇರೋ ಅಂಥ ವಿಡಿಯೋ ಇಲ್ಲ, ಡಿಲೀಟ್ ಆಗಿಬಿಟ್ಟಿದೆ. ಹಂಗಾಗಿ ಇದು ಹಾಕಿರೋ ವಿಡಿಯೋನ ತೋರಿಸ್ತಾ ಇದ್ದೀನಿ. ಸೊ ಬೇಜಾರು ಮಾಡ್ಕೊಳಕ್ಕೆ ಹೋಗಬೇಡಿ. ಮಾಮೂಲಿಯಾಗಿ ಹಾಕ್ಕೊಂಡು ನೀರು ಹಾಕ್ಕೊಂಡು ನೀಟಾಗಿ ತಟ್ಕೊಂಡಿದ್ದಾದಮೇಲೆ ಒಂದು ಪ್ಲೇಟ್ ಹಾಕ್ಕೊಂಡು ಮುಚ್ಕೊಂಡಿದ್ದಾದಮೇಲೆ ಒಂದು ಸ್ವಲ್ಪ ಹೊತ್ತು ಬೇಯೋರ್ಗಿದ್ದು, ಅದಾದಮೇಲೆ ಈಗ ನೋಡಿ ಚೆನ್ನಾಗಿ ಬೆಂದಿದೆ. ಸೊ ಇವಾಗ ಪ್ಲೇಟಿಗೆ ತೊಗೊಂಡು ಸರ್ವ್ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ತಿನ್ನೋಕ್ಕೆ. ಒಂದು ಸತಿ ಟ್ರೈ ಮಾಡಿ ನೋಡಿ ನೀವು, ತುಂಬ ಚೆನ್ನಾಗಿರುತ್ತೆ ತಿನ್ನೋಕ್ಕಂತೂ. ಇದಕ್ಕೆ ಚಟ್ನಿನೂ ಈಗ ತೋರಿಸ್ತೀನಿ, ಒಂದು ಸರಿ ನೋಡ್ಕೊಬಿಡಿ. ಇವಾಗ ಇದು ತುಂಬ ಚೆನ್ನಾಗಿರುತ್ತೆ. ರಾಗಿ ರೊಟ್ಟಿಗೆ ಎಷ್ಟು ಈರುಳ್ಳಿ ಹಾಕ್ತೀವೋ ಅಷ್ಟು ಟೇಸ್ಟ್ ಬರುತ್ತೆ. ಆಮೇಲೆ ಕರಿಬೇವು ಅಷ್ಟೇ, ಅದು ತಿನ್ನಬೇಕಾದ್ರೇ ಸ್ಮೆಲ್ ಬರ್ತಾ ಇರುತ್ತೆ, ತುಂಬ ಚೆನ್ನಾಗಿರುತ್ತೆ. ಈಗ ಒಂದು ಕೊಬ್ಬರಿ ತೊಗೊಂಡು, ಅರ್ಧ ಚಿಪ್ ಕೊಬ್ಬರಿ ತೊಗೊಂಡು, ಒಂದು 5 ಹಸಿಮೆಣ್ಸಿನ್ಕಾಯಿ, ಆಮೇಲೆ ಕಡಲೆಬೇಳೆದು ನೆನೆಸ್ಕೊಂಡಿರಬೇಕು, ಒಂದು ಸ್ವಲ್ಪ ಶುಂಠಿ, ಒಂದು 2-3 ಅಷ್ಟು ಬೆಳ್ಳುಳ್ಳಿ ಹಾಕ್ಕೊಂಡಿದ್ದೀನಿ. ಆಮೇಲೆ ಕರಿಬೇವು ಹಾಕ್ಕೊಂಡು ಒಂದು ಸ್ವಲ್ಪ ಉಪ್ಪು, ಟೇಸ್ಟಿಗೆ ಎಷ್ಟು ಬೇಕೋ ಅಷ್ಟು, ರುಚಿಗೆ ಬೇಕಾಗಿರೋ ಅಷ್ಟು ಹಾಕ್ಕೊಂಡು ಮಿಕ್ಸಿಗೆ ಹಾಕ್ಕೊಂಡು, ಅದಾದಮೇಲೆ ಈಗ ಸ್ವಲ್ಪ ಸಾಸಿವೆ, ಒಂದು ಸ್ವಲ್ಪ ಕರಿಬೇವು ಹಾಕ್ಕೊಂಡು, 1-2 ಸ್ಪೂನ್ ಎಣ್ಣೆ ಹಾಕ್ಕೊಂಡು, ಸೊ ಸ್ವಲ್ಪ ಒಗ್ಗರಣೆ ಮಾಡಿಕೊಂಡ್ರೆ ಸಾಕು. ಸೊ ಚಟ್ನಿ ರೆಡಿಯಾಗಿದೆ. ಈಗ ರಾಗಿ ರೊಟ್ಟಿ ಚಟ್ನಿಗೆ ತುಂಬ ಚೆನ್ನಾಗಿರುತ್ತೆ ತಿನ್ನೋಕ್ಕೆ. ಒಂದು ಸತಿ ಟ್ರೈ ಮಾಡಿ ನೋಡಿ. ಈಗ ಮನೆ ಹತ್ರ ಸ್ನಾನ ಎಲ್ಲ ಮುಗಿಸಿ, ಪೂಜೆ ಎಲ್ಲ ಮುಗಿಸಿ ರೆಡಿಯಾಗಿದ್ದೀವಿ. ಸ್ವಲ್ಪ ಇದಕ್ಕೆ ಹೋಗಬೇಕಾಗಿತ್ತು, ಸಂತೆಗೆ ಹೋಗಬೇಕಾಗಿತ್ತು. ಸೊ ತರಕಾರಿ ಎಲ್ಲ ಖಾಲಿಯಾಗಿದೆ ಅಂತೇಳ್ಬಿಟ್ಟು ತರೋಕ್ಕೆ ಹೋಗಬೇಕಿತ್ತು. ಶಿವ ಅವ್ರಿಗೆ ಫೋನ್ ಮಾಡ್ತಾಯಿದ್ದೆ. ಶಿವ ಅವರು ಇಲ್ಲೇ ಹತ್ರದಲ್ಲಿದ್ದೀನಿ, ಬರ್ತಾಯಿದ್ದೀನಿ ಅಂತ ಹೇಳಿದ್ರು. ಹಾಗಾಗಿ ನಾನು ರೆಡಿಯಾಗಿದ್ದೀನಿ ಹೋಗೋಕ್ಕೆ. ನಾನು ರೆಡಿಯಾಗಿದ್ದೀನಿ ಅನ್ನೋಷ್ಟೊತ್ತಿಗೆ JCB ಬಂದಿತ್ತು. ಅದು ಗೊಬ್ಬರ ಎಲ್ಲ ಕ್ಲೀನ್ ಮಾಡಿಸಿ, ಸ್ವಲ್ಪ ಗೊಬ್ಬರನ ಇದು ಮಾಡಿದ್ವಿ. ಹಂಗಾಗಿ ಸೊ ಅದು ಕ್ಲೀನ್ ಮಾಡಿಸಿ ಅದನ್ನು ಮುಗಿಸ್ಕೊಂಡು ಅದನ್ನೆಲ್ಲ ಕ್ಲೀನ್ ಮಾಡಿಸಿ ಹೋಗೋಷ್ಟೊತ್ತಿಗೆ ತುಂಬ ಲೇಟೇ ಆಯಿತು. ಸಾಯಂಕಾಲ ಆಯಿತು, 5:30-6 ಗಂಟೆ ಅಷ್ಟೊತ್ತಿಗೆ. ನೋಡಿ ಎಲ್ಲ ಕ್ಲೀನ್ ಮಾಡ್ತಾಯಿದ್ರು ಮನೆ ಹತ್ರ. ಶಿವ ಅವರು ಬೈತಾಯಿದ್ರು, ವಿಡಿಯೋ ಸ್ಟಾರ್ಟ್ ಮಾಡ್ದೆ, ನಿಂದು ಸ್ಟಾರ್ಟ್ ಆಯಿತಾ, ಸಂತೆಯಲ್ಲೆಲ್ಲೋ ವಿಡಿಯೋ ಮಾಡಬಾರ್ದು ನೀನು ಅಂತ ಹೇಳ್ತಾಯಿದ್ರು. ನಂಗೆ ವಾರ್ನಿಂಗ್ ಕೊಟ್ಟು ಬೈತಾಯಿದ್ದಾರೆ. ಅಂದರೆ ಅವ್ರು ಪರ್ಮಿಷನ್ ಇಲ್ದಿರಂಗೆ ಮಾಡ್ತಾಯಿದ್ದೀನಿ ವಿಡಿಯೋ ಅಂತಲ್ಲ, ಬಟ್ ನನ್ನ ಜೊತೇಲಿ ಮಾತಾಡಲ್ಲ, ವಿಡಿಯೋ ಮಾಡ್ಕೊಂಡಿರ್ತಾಳಂತ ಬೈತಾರೆ ಅಷ್ಟೇ. ನಾನು ಕೇಳಿದೆ ಮಾಡ್ತೀನಿ ರೀ ಅಂತ ಹೇಳಿದ್ದಕ್ಕೆ ಸರಿ ಆಯಿತು ಮಾಡು ಅಂತ ಹೇಳಿದ್ರು. ಇಲ್ಲಿ ಒಂದು ಸ್ವಲ್ಪ ಕ್ಯಾರೆಟು, ಈಗ ಟೊಮೊಟೊ
ಆಮೇಲೆ ಬೀಟ್ರೋಟು ಎಲ್ಲ ಸ್ವಲ್ಪ ತರಕಾರಿ ತೊಗೊಂಡು ಆಮೇಲೆ ಈಗ ಮನೆಗೆ ಹೋಗೋಣ ಅಂತೇಳ್ಬಿಟ್ಟು ಮನೆಗೆ ಹೋಗ್ತಾಯಿದ್ವಿ. ಸೊ ಮಕ್ಕಳು ಟ್ಯೂಷನಿಂದ ಬರೋ ಟೈಮ್ಗೆ ಮನೆಗೆ ಹೋಗೋಣ ಅಂತೇಳ್ಬಿಟ್ಟು ಮನೆಗೆ ಬರ್ತಾಯಿದ್ವಿ. ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಇವತ್ತಿನ ವ್ಲಾಗ್ ಇದಾಗಿದೆ. ಥ್ಯಾಂಕ್ ಯು ಆಲ್.